19 ವರ್ಷದ ಯುವಕನ ಬಲೆಗೆ ಬಿದ್ದಿದ್ದು ಬರೋಬ್ಬರಿ 180 ಹುಡುಗಿಯರು. ಆತನ ಫೋನ್ನಲ್ಲಿತ್ತು 350 ವಿಡಿಯೋಗಳು. ಇದೇನಪ್ಪಾ ಇದು ಅಂತೀರಾ? ನಿಜ ಕಣ್ರೀ. ಇದು ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯಲ್ಲಿ ನಡೆದಿರತಕ್ಕಂತ ಘಟನೆ. ಈತನ ಹೆಸರು ಅಯನ್ ಅಹಮದ್ ತನ್ವೀರ್ ಅಂತ. ಸೋಷಿಯಲ್ ಮೀಡಿಯಾ ಮುಖಾಂತರ ಹೆಣ್ಮಕ್ಳನ್ನ, ಹುಡುಗಿಯರನ್ನ ಪರಿಚಯ ಮಾಡ್ಕೊಳ್ಳೋದು, ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಸಲಿಗೆಯಿಂದ ನಡ್ಕೊಂಡು ಅವ್ರನ್ನ ಡೇಟಿಂಗ್ ಬಳಸ್ಕೊಳ್ಳೋದು, ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಜಾಗಗಳಿಗೆ ಹೋಗೋದು, ಫ್ಲಾಟ್ ಕರ್ಕೊಂಡು ಹೋಗಿ ಅವ್ರನ್ನ ಫಿಸಿಕಲ್ ಆಗಿ ಬಳಸ್ಕೊಳ್ಳೋದು, ಬಳಸ್ಕೊಂಡ್ ನಂತರ ಅವ್ರನ್ನ ವಿಡಿಯೋ ಮಾಡ್ಕೊಂಡು ಮತ್ತೆ ಮತ್ತೆ ಬ್ಲಾಕ್ ಮೇಲ್ ಮಾಡಿ ಅವ್ರ ಸ್ನೇಹಿತರಿಗೆಲ್ಲ ಫಿಸಿಕಲ್ ಆಗಿ ಬಳಸ್ಕೊಳಕ್ ಕೊಡೋದು. ಈ ತರ ಎಲ್ಲ ಹುಡುಗಿರ್ನ ತುಂಬಾ ಬಳಸ್ಕೊಂಡು ಈತ ಹೆಂಗೆ ತಗ್ಲಾಕೊಂಡ ಅಂತೀರಾ? ಈತ ತನ್ನ ಸ್ನೇಹಿತರಿಗೆ ಸ್ನ್ಯಾಪ್ಚಾಟ್ ಮುಖಾಂತರ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನ ಅವ್ನು ಮಾಡ್ತಿದ್ದಂತ ಗನಂದಾರಿ ಕೆಲಸಗಳನ್ನ ಫಾರ್ವರ್ಡ್ ಮಾಡ್ತಿದ್ದ. ಆತನ ಸ್ನೇಹಿತರು ಈ ವಿಡಿಯೋಗಳನ್ನ ಹೊರಗಡೆ ಹರಿಬಿಟ್ಟು ಇದು ವೈರಲ್ ಆಗಿದೆ. ಪೊಲೀಸರು ಇದನ್ನ ಸೀರಿಯಸ್ ಆಗಿ ತಗೊಂಡು ಆತನನ್ನ ಹಿಡಿದು ಆತನ ಫೋನ್ ನ ಕಸ್ಕೊಂಡಿದ್ದಾರೆ. ಆ ಫೋನ್ ನಲ್ಲಿ 350 ವಿಡಿಯೋಗಳಿದೆ. ಪೋಕ್ಸೋ ಆಕ್ಟ್, BNS ಅಂಡ್ IT ಆಕ್ಟ್ ಆಗಿ ಈತನ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತೆ ಈತನ ಮನೆಯನ್ನ ಅಲ್ಲಿನ ಸರ್ಕಾರ ಬುಲ್ಡೋಜರ್ ನುಗ್ಸಿ ನೆಲಸಮ ಮಾಡಿದೆ. ಸೋಷಿಯಲ್ ಮೀಡಿಯಾನ ಎಷ್ಟು ಕೆಟ್ಟದಾಗಿ ಬಳಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗಿನ ಯೂತ್ಸ್ಗೆ ಇದ್ರ ಮೇಲೆ ಒಂದ್ ಸ್ವಲ್ಪ ಜವಾಬ್ದಾರಿಯಿಂದ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ರೀಲ್ ನ ಶೇರ್ ಮಾಡಿ, ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.